ಮತ್ತೆ ರೂಮ್ ಟೂರ್ ಮಾಡ್ತೀನಿ. ಗೈಸ್ ಇದು ನೋಡಿ ಪಿಂಕ್ ಕಲರ್ ಮೊಟ್ಟೆ ಇಟ್ಟವ್ರೆ. ಇದೆಲ್ಲ ಬನಾನ ಹತ್ರ ಕವರ್ ಹಾಕಿಟ್ಟಿದ್ದಾರೆ. ಗೈಸ್ ಇಲ್ಲಿ ನೋಡಿ ರೆಡ್ ಸಿಗ್ನಲ್ ಇದೆ, ದಾಟಂಗಿಲ್ಲ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ವ್ಲಾಗಲ್ಲಿ ನೀವು ನೋಡಿದ್ರಿ ನಾವು ಹೋಟೆಲ್ ರೀಚ್ ಆದ್ವಿ, ಮತ್ತೆ ಏನೋ ಸೀನ್ಗಳಾಗಿತ್ತು, ಅದೆಲ್ಲ ಸಾರ್ಟ್ ಆದಮೇಲೆ ಈಗ ನಾವು ಸಿಮ್ ತೊಗೊಬೇಕು. ನಮ್ಮ ಫೋನ್ಗೆ ಪಾಸ್ಪೋರ್ಟ್ ಬೇಕಾ? ಎಲ್ಲಿದೆ? ತರಬೇಕಾ? ಈಗ ನಾವು ಸಿಮ್ ತೊಗೊಳಕ್ಕೆ ಬಂದಿದ್ದೀವಿ. ಸೊ ಸಿಮ್ಮು ಬೇಕೇ ಬೇಕು, ಬಿಕಾಸ್ ನಾನೀಗ ನಂದು ಏನಂತಾರೆ ಇಂಡಿಯನ್ದು ಕನ್ವರ್ಟ್ ಮಾಡಿಕೊಂಡೆ ರೋಮಿಂಗು. ಬಟ್ 100 ಮಿನಿಟ್ಸ್ ಮತ್ತು 250 MB ಅಲ್ಲ 250 MB ದಿನಕ್ಕೆ ಸಿಗ್ತಾರಲ್ಲ ಅಷ್ಟೇ ನನಗೆ. ಸೊ ಡೇಟಾ ಬೇಕೇ ಬೇಕು. ಅದು ಬಿಟ್ಟರೆ ಆಚೆ ಹೋದಾಗ ಡೇಟಾ ಬೇಕೇ ಬೇಕಲ್ಲ. ಅದು ಬಿಟ್ಟರೆ ಕಾಲ್ಸ್ ಇಲ್ಲಿದ್ದು ನಾರ್ಮಲ್ ಕಾಲ್ಸ್ ಮಾಡೋಕ್ಕಾದ್ರೂ ಸಿಮ್ ಬೇಕೇ ಬೇಕು. ಅದಕ್ಕೆ ಈಗ ಸಿಮ್ ತೊಗೊಳಕ್ಕೆ ಹೋಗ್ತಿದ್ವಿ. ಅದಕ್ಕೆ ಪಾಸ್ಪೋರ್ಟ್ ಬೇಕಂತೆ. ಪಾಸ್ಪೋರ್ಟ್ ಎಲ್ಲ ಹೋಟ್ಲಲ್ಲಿ ಇಟ್ಟಿದ್ದೀವಿ. ಹೋಟ್ಲು ಚೆಕ್ ಇನ್ ಇರೋದು ನಮ್ದು 2 ಗಂಟೆಗೆ. ಸೊ ಈಗ ಹೋಗಿ ಪಾಸ್ಪೋರ್ಟ್ ಎತ್ಕೊಂಡು ಒಂದು ಸಿಮ್ ತೊಗೊಂಡು ನಮ್ಮ ಫೋನ್ಗೆ ಹಾಕೋಬೇಕು. ಗೈಸ್ ಅದೇನೋ ಪೋರ್ಕ್ ಸೇಲ್ ಮಾಡ್ತಾವೆ, ಚಿಕನ್ ಅಂತ ಕಳಿಸ್ಬಿಟ್ಟಿದ್ದೀವಿ. ಮಗ ತಿಂತೇನ ಚಿಕನು? ಪೋರ್ಕ್ ಹೋದಲೇ ಪೋರ್ಕೇನಾ? ದಿಸ್ ಈಸ್ ಪಿಗ್. ಹಾಂ ಪಿಗ್ ತಿನ್ಬಿಟ್ಟಿರೋನು. ಗೈಸ್ ಇಲ್ಲಿ ನಾವು ಸಿಮ್ ನೋಡಿದ್ವಿ. ಆ ಸಿಮ್ ಫಿಸಿಕಲ್ ಸಿಮ್ಮು. ನಮ್ದೆಲ್ಲ ಐಫೋನ್ ಇರೋದಲ್ವಾ, ಫಿಸಿಕಲ್ ಸಿಮ್ ಹಾಕ್ಬೇಕಾದ್ರೆ ನಮ್ಮ ಹತ್ರ ಈಗಿರೋ ಸಿಮ್ನ ತೆಗಿಬೇಕಾಗುತ್ತೆ. ಅದನ್ನು ಮಾಡಿದ್ರೆ ನಮ್ಮ ಕಾಲ್ ಮೆಸೇಜ್ ಏನೂ ಬರಲ್ಲ ಇಂಡಿಯಾಯಿಂದ. ಸೊ ಅದಕ್ಕೆ ಈ ಸಿಮ್ ಹುಡುಕ್ತಾ ಇದೀವಿ. ಈ ಸಿಮ್ ಇವ್ರು ಮಾಡಲ್ಲ ಅಂತಿದ್ದಾರೆ. ಮುಂದೆ ಯಾವುದೋ ಜಾಗ ಇದೆ ಅಂತ ಈ ಸಿಮ್ ಮಾಡೋದು, ಅಲ್ಲಿಗೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಗೈಸ್ ಇಲ್ಲಿ ನೋಡಿ ಸಿಂಗಾಪುರ್ಗೆ ಹೋಗೋದು ಕಾರ್ ಇದೆ. ಗೈಸ್ ಸಿಮ್ ಹುಡ್ಕೊಂಡು ಹೋಗ್ತಾನೆ ಇದೀವಿ. ಅಲ್ಲಿ ನೋಡಿ ಬಿಲ್ಡಿಂಗ್ ಹಿಂಗೈತದು. ನೋಡಿ ಗುರು, ಯಾವುದೋ ಬೈಕ್ ಐತೆ 800 ಕಾವಾಸ್ಕಿ 800. ಗೈಸ್ ಇದು ನೋಡಿ ಪಿಂಕ್ ಕಲರ್ ಮೊಟ್ಟೆ ಇಟ್ಟವ್ರೆ. ಕೋಳಿ ಮೊಟ್ಟೆನಾ? ಕೋಳಿ ಮೊಟ್ಟೆ ಪಿಂಕ್ ಇರುತ್ತಾ? ಯಾವುದೋ ಪಿಂಕ್ ಫೇವ್ರೇಟ್ ಇರೋ ಕೋಳಿ ಇರಬೇಕು. ಗೈಸ್ ಇಲ್ಲಿ ನೋಡಿ ರೆಡ್ ಸಿಗ್ನಲ್ ಇದೆ, ದಾಟಂಗಿಲ್ಲ. ಇಂಡಿಯಾ ಥರ ಗುಡುಗುಡುಗು ಅಂತ ಓಡೋದ್ರೆ ಬಂದು ಏನು ಮಾಡ್ತಾರೋ ಗೊತ್ತಿಲ್ಲ. ಅದೇ ಬೈಕ್ ಇವ್ರು ಹೆಂಗ್ ನಿಂತವ್ರ ಲೈನಿಗೆ. ನಮ್ಮ ಇಂಡಿಯಾಲಿ ಇಲ್ಲಿಂದ ಒಬ್ಬ ಬಂದು ನಿಂತಿರೋನು, ಅವನು ಮತ್ತೆ ಅಲ್ಲಿಂದ ಅಲ್ಲಿ ಬಂದಿರೋನು, ಇನ್ನೊಬ್ಬ ಈ ಲೈನಿಗೆ ಬಂದ್ಬಿಟ್ಟಿರೋನು. ಅಂಡ್ ನೋಡಿ ತುಂಬ ಕ್ಲೀನ್ ಆಗಿದೆ. ಬಟ್ ಇಲ್ಲೆಲ್ಲೂ ಸಿಗರೇಟ್ಗಳೆಲ್ಲ ಬಿಸಾಕವ್ರೆ. ಗೈಸ್ ನಮ್ಮ ಹೋಟ್ಲಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಇಲ್ಲ ನಮಗೆ. ಹುಡ್ಕೊಂಡು ಸಬ್ಬೆ ಬಂದಿದ್ದೀವಿ. ಇಲ್ಲೆಲ್ಲ ಯಾರು ನಗದೇ ಇಲ್ಲ. ಒಂಥರ ರೂಡಾಗಿರ್ತಾರೆ, ಫುಲ್ ರೂಡಾಗಿ ಮಾತಾಡ್ತಾರೆ. ಯಾರೇ ಆದರೂ ಅಷ್ಟೇ ಫುಲ್ ರೂಡ್ ಆ್ಯಂಡ್ ಮೀನ್. ಅಷ್ಟೇ, ಏನು ಸ್ಮೈಲ್ ಇಲ್ಲ, ಏನಿಲ್ಲ. ಗೈಸ್ 1,500 ಇಂಡಿಯಾ ರುಪೀಸ್ ಕೊಟ್ಟು 400 ಥೈಬಾತ್ ಕೊಟ್ಟು ಸಿಮ್ ತೊಗೊಂಡಿದ್ದೀನಿ. ನಂದು ಡೇಟಾ ವರ್ಕ್ ಆಗಿಲ್ಲ, ತಲೆ ಕೆಟ್ಟೋಗುತ್ತೆ. ಅದಕ್ಕೆ ಅಟ್ಲೀಸ್ಟ್ 10 Mbps ಅನ್ಲಿಮಿಟೆಡ್ ಅಂತೆ. ಅದಕ್ಕೆ ಸಿಮ್ ತೊಗೊಂಡು ಈಗ ಹೋಗ್ತಾ ಇದ್ದೀವಿ. ಇನ್ನೂ ರೂಮ್ಗೆ ಹೋಗಿಲ್ಲ ನಾವು. ಎಲ್ರಿಗೂ ಕಣ್ಣಲ್ಲಿ ಫುಲ್ ನಿದ್ದೆ ಇದೆ. ಆ್ಯಂಡ್ ನಮ್ಮ ರೂಮ್ ಚೆಕ್ ಇನ್ ಇರೋದು 2 ಗಂಟೆ, ಈಗ 10 ಗಂಟೆ ಟೈಮು. ಆ್ಯಂಡ್ ನಮ್ಮ ಇಂಡಿಯಾಗೂ ಇಲ್ಲಿಗೂ 1.5 ಅವರ್ ಡಿಫ್ರೆನ್ಸ್ ಇದೆ ಟೈಮು. ಸೊ ಇಲ್ಲಿ 10 ಗಂಟೆ ಅಂದರೆ ಇಲ್ಲಿ 9-8 ಇರಬೇಕು. ಸೊ ಈಗ ರೂಮ್ಗೆ ಹೋಗಿ, ನಾನೇನು ತಿಂದಿಲ್ಲ, ಇವರಿಬ್ಬರು ತಿಂದರು ಸಬ್ಬೆ. ತಿನ್ನಕ್ಕೆ ಹುಡುಕಿ ತಿಂದು ಹೊರಡೋದೆಲ್ಲಿಂದ. ಇಲ್ಲಿ ನೋಡಿ ಪೊಲೀಸಿಗೆ CPR ಕೊಟ್ಟವ್ರೆ. ಗೈಸ್ ಸೊ ನಮ್ಮದು ಚೆಕ್ ಇನ್ ಇದ್ದಿದ್ದು 2 ಗಂಟೆಗೆ. ರಿಕ್ವೆಸ್ಟ್ ಮಾಡಿ 2 ಗಂಟೆಗೆ ಚೆಕ್ ಇನ್ ಮಾಡಿಕೊಂಡು ಈಗ ಸ್ನಾನ ಮಾಡಿಕೊಂಡು ಫುಡ್ ಚೇಂಜ್ ಮಾಡಿಕೊಂಡು ಈಗ ಬಂದಿಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೋತಾ ಇದೀವಿ. ನೋಡಿ ನಾವು ಕನ್ವರ್ಟ್ ಮಾಡ್ಕೊಂಡ್ಬಿಡ್ವಲ್ಲ ಅಮೌಂಟ್ನ. ನೋಡಿ ಜಗಳ ಆಡ್ತವ್ರು, 100 ರೂಪಾಯಿ ಜಗಳ ಆಡ್ತವ್ರು ನೋಡಿ. ಏನು ಬ್ಲಾಗಲ್ಲಿ ಬಂದೆ ಕ್ಲೀನಾಗಿ. ಇದು 5 ಕೊಡೋ 50 ಎತ್ತದಲ್ಲ ಆಗ್ಲೇ. ಇದ್ರ ಒಂದು ಎದ್ದಲ್ಲ, ಒಂದು ಎತ್ತಿಡು ಅಂತ ಎತ್ತಿಬಿಟ್ಟಲ್ಲ ಆಗ್ಲೇ. ಗೈಸ್ ಸೊ ನಮಗೆ ಇಲ್ಲಿ ಊಟ ಸೆಟ್ ಆಗ್ತಿಲ್ಲ. ನಮ್ಮ ಬಾಸು, ನಮ್ಮ ಡೋರೆಮೋನು, ನಮ್ಮ ಮುಸ್ತಫಾ ಅವರು MTR ತಂದಿದ್ರು ರೆಡಿಮೇಡ್. ಸೊ ಬಿಸಿಬೇಳೆ ಬಾತ್ನ ಹೆಂಗೋ ಬಿಸಿನೀರಲ್ಲಿ ಹಾಕ್ಬಿಟ್ಟು ಏನೋ ಮಾಡೋನೆ. ಅಟ್ಲೀಸ್ಟ್ ಇದಾರು ತಿಂತೀನಿ. ತಗೊಳ್ಳ ವಾ ಅಲ್ಟಿಮೇಟ್. ಅವನು ಬಡ್ಕೊಂಡ ಜಾಸ್ತಿ ತಗೊಳ್ಳೋಣ MTR ಊಟ ಸರಿ ಇರಲ್ಲ ಅಂತ. ನಾವೇ ಚೆನ್ನಾಗಿರುತ್ತೆ ಬಾರೋ ಅಂತ ಕರ್ಕೊಂಬಂದ್ವಿ. ನೋಡಿದ್ರೆ ಇಲ್ಲಿ ಏನೂ ತಿನ್ನೋಕ್ಕಾಗ್ತಿಲ್ಲ. ವಾಸನೆ, ನಾನ್ ವೆಜ್ ತಿನ್ನೋಕ್ಕೆ ನನಗೆ ಆಗ್ತಿಲ್ಲ. ನಾನ್ ವೆಜ್ ನನಗೆ ಒಂಥರ ಅನ್ಸ್ಬಿಡ್ತು ನೋಡ್ಬಿಟ್ಟು. ಹಂಗೆ ವಾಸನೆ ಹೊಡಿತೈತೆ ಲಿಟ್ರಲ್ ನನಗಂತೂ. ಆ್ಯಂಡ್ ಇನ್ನೊಂದು ರೂಡ್, ಪ್ರತಿಯೊಬ್ಬರು ರೂಡು. ಹೆಂಗೆ ಅಂದರೆ ಅವರು ಮಾತಾಡೋಕೆ ಹೋದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಲ್ಲ, ಅನ್ನೋ ಥರ, ಏನು ಆಗಲ್ಲ ಅನ್ನೋ ಥರ ಫುಲ್ ರೂಡಾಗಿ ಮಾತಾಡ್ತಾರೆ. ಅದು ಬೇರೆ ನಮಗೆಲ್ಲ ಅಭ್ಯಾಸ ಇಲ್ಲ. ನಮ್ಮ ಮೊದಲೇ ಟೆಂಪರ್ ಇರ್ಬಿಡುತ್ತೆ. ಅದು ಮುಚ್ಕೊಂಡಿದ್ದೀವಿ, ನೋಡೋಣ ಎಷ್ಟು ದಿನ ಮುಚ್ಕೊಂಡಿರ್ಬೋದು ಅಂತ. ಸೊ ಈಗ ಇವತ್ತಿನ ಪ್ಲ್ಯಾನ್ ಏನಿಲ್ಲ, ನಾವೆಲ್ಲೂ ಹೋಗ್ತಲ್ಲ. ನಾನು ತಿನ್ಬಿಟ್ಟು ಮತ್ತು ರೂಮ್ ಟೂರ್ ಮಾಡ್ತೀನಿ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಬಿಕಾಸ್ ಮಲ್ಗೆಲ್ಲ ಇಡೀ ನೈಟ್ ನಾನು. ಅವರೆಲ್ಲ ಒಂದು ಸ್ವಲ್ಪ ಹೊತ್ತು ಫ್ಲೈಟಲ್ಲಿ ಮಲಗಿದ್ರು, ನಾನು ಮಲ್ಗೇ ಇಲ್ಲ. ನೀವು ಮಲಗಿಲ್ವಾ? ನಾನು ಮಲ್ಗೆಲ್ಲ ಫ್ಲೈಟಲ್ಲಿ. ಒಂದು ಸ್ವಲ್ಪ ಹೊತ್ತು ಮಲ್ಗಿ ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ಗೆ ಹಾಕಿ ಮಲ್ಕೋಬೇಕು. ಗುಡ್ ಮಾರ್ನಿಂಗ್ ಗೈಸ್ ತಾನೆ ನಾವು ಮಲ್ಕೊಂಡವರು ಎದ್ದು ಮತ್ತೆ ಮಲ್ಕೊಂಡೇ ಇದ್ವಿ.
ಆ್ಯಂಡ್ ಇವಾಗ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ನಿಮ್ಗೆ ರೂಮ್ ಟೂರ್ ಕೊಡ್ತೀನಿ. ಎಲ್ಲದಕ್ಕಿಂತ ಮುಂಚೆ ಬನ್ನಿ. ಅದು ಬಿಟ್ಟರೆ ಬೆಳಗ್ಗೆ ಈಗ ಎದ್ದೋಗಿ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಎಲ್ಲೋ ಹೋಗಬೇಕು, ಅದೇನು ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ಈಗ ಫಸ್ಟು ರೂಮ್ ಟೂರ್ ಮಾಡೋಣ ಬನ್ನಿ. ಸೊ ಎಲ್ಲ ಮಸ್ತಾಗಿ ಮಲ್ಕೊಂಬಿಟ್ಟಿದ್ವಿ, ಟಯರ್ಡ್ ಆಗಿ 2 ದಿನ ಆಗಿ ನಿದ್ದೆ ಮಾಡಿ ಪ್ರಾಪರಾಗಿ. ಫಸ್ಟ್ ಡೇ ಬಂದು ಬರೋ ಇದಕ್ಕೆ ನಿದ್ದೆನೇ ಬಂದಿರಲಿಲ್ಲ. ನೆಕ್ಸ್ಟ್ ಡೇ ಫ್ಲೈಟ್. ಸೊ ಈಗ ಎದ್ದು ನಿಮಗೆ ಈ ವ್ಲಾಗಲ್ಲಿ ನಿಮಗೆ ರೂಮ್ ತೋರಿಸ್ತೀನಿ. ನಮ್ಮ ರೂಮ್ ಫುಲ್ ಮೆಸ್ಸಿ ಆಗಿದೆ ಆಲ್ರೆಡಿ, ಆದರೂ ನೋಡಿ. ಸೊ ಇದು ವಾಶ್ರೂಮು, ಸಿಂಪಲ್ ಕಮೋಡು, ಮತ್ತು ಅಲ್ಲಿ ಬಾತಿಂಗ್ ಏರಿಯಾ ಸೇಮ್, ಇಲ್ಲೇನಿಲ್ಲ ಎಕ್ಸ್ಟ್ರಾ. ಅದು ಬಿಟ್ಟರೆ ಹೇರ್ ಡ್ರೈಯರು ಮತ್ತು ಡೋರ್ ಲಾಕ್, ಆಮೇಲೆ ಮಿರರ್ ತೆಗೆದ್ರೆ ತೆಗಿಯೋದು ಓಪನ್ ಆಯಿತು. ತೆಗೆದ್ರೆ ಓವನ್ ಜೊತೆಗೆ ಇನ್ನೇನಿಲ್ಲ ಅಷ್ಟೇ. ಈ ಓವನ್ ಒಳಗೆ ನಮ್ದು ಐಟಮ್ಸ್ ಎಲ್ಲ ಇಟ್ಟಿದ್ದೀವಿ. ಬಿಕಾಸ್ ಇಲ್ಲಿ ಹುಷಾರಾಗಿರ್ಬೇಕು ಅಂತ ಹೇಳಿದ್ರು ನಮಗೆ. ನಮ್ಮ ಕೆಳಗಿದ್ದ ಒಬ್ಬ ಫ್ರೆಂಡು ಕ್ಲೀನ್ ಮಾಡಕ್ಕೆ ಬರೋದೇ ದೇಪ್ಬಿಡ್ತಾರಂತೆ ಪಾಸ್ಪೋರ್ಟ್ನೆಲ್ಲ, ಅದಕ್ಕೆ ಹುಷಾರಾಗಿ ಇಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಓವನ್ ಒಳಗೆ ಹಾಕ್ಬಿಟ್ಟಿದ್ದೀವಿ. ಅದು ಬಿಟ್ಟರೆ ಇಲ್ಲಿ ಯಾರೋ ಇಟ್ಟಿರೋದು ಕಾಫಿ ಟೀ ಮಾಡ್ಕೊಳ್ಳೋಕ್ಕೆ. ಮತ್ತು ಇದೆಲ್ಲ ಮುಚ್ಚ ಬಿಸಿಬೇಳೆ ಬಾತ್ ಮಾಡ್ದಲ್ಲ, ಅದು ಅದ್ರಲ್ಲಿ ಬಿಸಿಬೇಳೆ ಬಾತ್ ಹಾಕೊಂಡು ಮಾಡ್ಕೊಂಡು ತಿಂದಿದ್ದು ಬಂದಿದ್ದ ತಕ್ಷಣ. ಬಿಕಾಸ್ ಇಲ್ಲಿ ತಿನ್ನೋಕ್ಕೇನು ಸಿಗಲಿಲ್ಲ, ಹೊಟ್ಟೆ ಎಲ್ಲ ಹಸುವಾಗ್ತಿತ್ತು. ಅದಾದಮೇಲೆ ಇಲ್ಲೊಂದು ಬೆಡ್ಡು, ಮತ್ತು ಅದು ಓಮಿದು. ಇಲ್ಲಿ ನಾನು ಮಧ್ಯದಲ್ಲಿ ಮಲಗಿದ್ದೆ, ಇಲ್ಲಿ ನಮ್ಮ ಡೋರೇಮೋನ್ ಮಲಗಿದ್ದ, ಮುಸ್ತಫಾ. ಮತ್ತು ಇಲ್ಲಿ ಇನ್ನೊಂದು ಸೋಫಾ ಥರ ಕೊಟ್ಟಿದ್ರು ಕೂರಕ್ಕೆ, ಮತ್ತು ಟೇಬಲ್ಲು. ಗೈಸ್ ನಮ್ಮ ಕಣ್ಮುಂದೆನೇ ಕೋಕ್ ಇದ್ರು ಕುಡಿಬೇಕು ಅಂತ ಅನಿಸ್ತಲ್ಲ ಒಮ್ಮೆ. ಮುಂಚೆ ಚಿಕ್ಕವರಿದ್ದಾಗ ಸಾಯ್ತಾ ಇದ್ವಿ, ಟಿನ್ನಲ್ಲಿ ಒಂದು ಕೋಕು ತೊಗೊಳಕ್ಕೆ. ಇವಾಗ ನಮ್ಮ ಮುಂದೆ ಇದ್ರು ಬೇಡ ಅನಿಸ್ತಾ ಇದೆ. ಬಿಕಾಸ್ ನಾವು ವಿ ನೋ ಇಟ್ಸ್ ನಾಟ್ ವರ್ತ್ ಡ್ರಿಂಕಿಂಗ್. ಮತ್ತೆ ಟಿವಿ ಅಷ್ಟೇ, ಟೇಬಲ್. ಯಾವ ರೇಂಜಿಗೆ ಕೋಕ್ಗಳನ್ನ ಜೋಡ್ಸೋ ನೋಡಿ, ಯಾವ ರೇಂಜಿಗೆ ಜೋಡ್ಸೋ ನೋಡಿ. ಸೊ ನಮ್ಮ ಹೋಟೆಲ್ ಆಚೆಯಿಂದ ಹಿಂಗೆ ಕಾಣುತ್ತೆ ನೋಡಿ. ಮತ್ತೆ ನೋಡಿ ಹಿಂಗೆ ಇಬ್ರು ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಅವ್ರು ಯಾರು ಅಂತ ನಿಮಗೆ ನಾವು ಸಿಕ್ಕರೆ ಹೇಳ್ತೀನಿ. ಸೊ ಅವ್ರಿಗೆ ನಾವು ಫೋನ್ ಮಾಡಿ MTR ಏನಾದ್ರು ತೊಗೊಂಬನ್ನಿ ಬಿಸಿಬೇಳೆ ಬಾತು ಅನ್ನೋದೆಲ್ಲ ಅಂತ. ಬಿಕಾಸ್ ಇರೋದೇ 2 ನಮ್ಮ ಹತ್ರ, ಒಂದು ಖಾಲಿ ಆಯ್ತು, ಇನ್ನೊಂದಿದೆ ಅಷ್ಟೇ. ಅದು ಬಿಟ್ರೆ ಏನೂ ತಿನ್ನಕ್ಕಂತೂ ಆಗ್ತಾನೆ ಇಲ್ಲ. ಅದು ಆಚೆ ಹೋದ್ರೆ ಸ್ಟ್ರೀಟ್ ಫುಡ್ ತಿನ್ನೋಕ್ಕೆ ಒಂಥರ ಅನಿಸ್ಬಿಡುತ್ತೆ. ಏನೇನೋ ಒಂಥರ ವಿಚಿತ್ರವಾಗಿದೆ ಐಟಮ್ಗಳೆಲ್ಲ. ಒಂದ್ಸರಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಯಾವುದಾದ್ರು ಸ್ಟ್ರೀಟ್ ಫುಡ್ ಹೆಂಗಿದೆ ಇಲ್ಲಿ ಅಂತ. ಸೊ ಈಗ ನಮಗೆ ಹೆಂಗಾದರೂ ಮಾಡಿ MTR ಅರೇಂಜ್ ಮಾಡಬೇಕು, ನಾವು ತಿಂದು ಸರ್ವೈವ್ ಮಾಡೋಕ್ಕೆ. ನಮ್ಮದು ಮೇನ್ ಎಲ್ಲ ಹೋಟೆಲ್ಸಲ್ಲೂ ಬ್ರೇಕ್ಫಾಸ್ಟ್ ಅಂತೂ ಇರುತ್ತೆ. ಲಂಚ್ ಡಿನ್ನರ್ಗೆ ಒಂಚೂರು ಒದ್ದಾಡಬೇಕಷ್ಟೇ. ತಿನ್ನೋಕ್ಕೇನು ಸಿಗಲಿಲ್ಲ ಅಂತ ಬನಾನಾ ತೊಗೊಂಡಿದ್ದೆ ನೋಡಿ. ಇದೆಲ್ಲ ಬನಾನಾ ಥರ ಕವರಲ್ಲಿ ಹಾಕಿಟ್ಟಿರ್ತಾರೆ. ಇದು ತೆಗೆದು ತೋರಿಸ್ತೀನಿ ಕವರ್. ಗೈಸ್ ಆಗಲೇ ಹಾಳಾಗೋಗ್ಬಿಟ್ಟಿದೆ, ಒಂದಿನ ತಂದಿದ್ದು ಬನಾನಾ ಆಗಲೇ ಹಾಳಾಗ್ಬಿಟ್ಟಿದೆ. ಗೈಸ್ ಈಗ ನಾಷ್ಟ ಮಾಡಕ್ಕೆ ಹೋಗ್ಬೇಕು. ನಾಷ್ಟ ಮಾಡಿಬಿಟ್ಟು ಹೋಗ್ಲೇಬೇಕು. ಈಗ ಅವರೆಲ್ಲ ಕಾಯ್ತಿದ್ದಾರೆ ಆ್ಯಕ್ಚುಲ್ ಆಗಿ. ನಾವೆಲ್ಲ ಜೊತೆಗೆ ಒಂದು ಯಾವುದೋ ಬಸ್ ಹತ್ತಿಸ್ತಾರೆ ನನ್ನ ಪ್ರಕಾರ. ಲಾಬಿಲಿ ಕಾಯ್ತಿದ್ದೀನಿ ಅಂತ ಹೇಳಿದ್ರು ಅಂಕಲ್ ಯಾರೋ ಫೋನ್ ಮಾಡಿ. ಯಾರು ಫಸ್ಟ್ ತಿನ್ಬಿಡೋಣ ಬರ್ರಪ್ಪ, ಮಾತಾಡ್ತಿದ್ರೆ ಕರ್ಕೊಂಡು ಹೋಗ್ಬಿಡ್ತಾರೆ. ಗೈಸ್ ಇದು ನಮ್ಮ ಸ್ಟೇ ಮಾಡ್ತಿರೋ ಹೋಟೆಲ್ದು ಡೈನಿಂಗ್ ಏರಿಯಾ. ನಾನು ಬನಿಯನ್ ತರಿಸಿದ್ದೆ, ನನಗೆ ಬ್ಲ್ಯಾಕ್ ಕಲರ್ ಒಂದು ನೋಡ್ರೆ ನೈಟಿ ಥರ ಹೋಗಿದೆ ನನಗೆ. ಅದಕ್ಕೆ ಯಾರಿಗಾಗುತ್ತೋ ಅದು ಕೊಟ್ಬಿಟ್ಟೆ ಹಾಕ್ಕೊಳ್ಳೋಕ್ಕೆ. ನಾನು ಇದು ಟಿ ಶರ್ಟ್ ಇದು ಅವ್ನು ಟಿ ಶರ್ಟ್. ಈಗ ಬ್ರೇಕ್ಫಾಸ್ಟ್ ಏನು ಮಾಡೋಣ. ರೂಮ್ ನಂಬರ್ ಏನೋ 317 3 ಪರ್ಸನ್. ಹಾಂ ನೋಡಿ, ಹಾರ್ಟ್ ಶೇಪಲ್ಲಿ ಮೊಟ್ಟೆ ಮಾಡ್ತಾವ್ರೆ. ಗಿವ್ ದಿಸ್ ಹಾರ್ಟ್ ಶೇಪ್ ಟು ಮೀ. ನೋಡಿ ಗೈಸ್, ಹಾರ್ಟ್ ಶೇಪ್ ಮೊಟ್ಟೆ ಇಸ್ಕೊಂಬಿಟ್ಟೆ. ಗೈಸ್ ನಾನು ಫ್ರೂಟ್ಸು, ಬ್ರೆಡ್, ಬಟರ್ ಜಾಮ್ ಹಾಕೊಂಬಂದಿದ್ದೀನಿ. ರೈಸ್ ಇದೆಯಂತೆ, ಆ ರೈಸು ತಿನ್ನೋಣ ಸ್ವಲ್ಪ. ಗೈಸು ರೈಸು ಮತ್ತು ಮೊಟ್ಟೆ ತಿಂತಾಯಿದ್ದೀನಿ. ಗೈಸ್ ನಮ್ಮದು 9:30ಗೆ ಒಂದು ಕ್ಯಾಬ್ ಬುಕ್ ಆಗಿದ್ದು. ಅವ್ರು ಲೇಟ್ ಆಯಿತು ಅಂತ ಹೋಗೇಬಿಟ್ಟವ್ರು. 9:45 ಆಗಿದೆಯಲ್ಲ. ನಾವು ಓಡೋದ್ವಿ ಅರ್ಧ ತಿಂದು. ಈಗ ಮತ್ತೆ ಕಾಫಿ ಕುಡಿಯೋಕೆ ವಾಪಸ್ ಹೋಗ್ತಾ ಇದ್ದೀವಿ. ಅವ್ರು 10 ನಿಮಿಷ ಬಿಟ್ಟು ಬರ್ತೀನಿ, ನಾನು ಹೋಗ್ಬಿಟ್ಟಿದ್ದೀನಿ ಅಂದರು. ಸೊ ಈಗ ಕಾಫಿ ಕುಡಿದ್ಬಿಟ್ಟು ಅವ್ರು ಬಂದಮೇಲೆ ಕ್ಯಾಬ್ ಹತ್ಕೊಂಡು ಹೋಗೋಣ. ಸಕ್ಕರೆ ಅಂತ ಮುಂದೆ ತೊಗೊಂಬಂದ ನನ್ನ ಮಗ ನೋ ಶುಗರ್ ಅಂತ ನೋಡಿ, ಏನು ಡವ್ ಮಾಡ್ತಾನೆ. ಗೈಸ್ ಅಲ್ಲಿ ಇನ್ನೂ ಟೈಮ್ ಇತ್ತು. ಪಕ್ಕದಲ್ಲಿ ಯಾವುದೋ 7-Eleven ಅಂತ ಶಾಪ್ ಇದೆ, ಇಲ್ಲಿ ಸಕ್ಕ ಫೇಮಸ್ ಅದು. ಎಲ್ಲ ಕಡೆ ಬರೀ ಅದೇ ಇರೋದು, ಒಂಥರ ಮಾರ್ಟ್ ಇದ್ದಂಗೆ. ಇಲ್ಲಿ ಏನೇನೋ ಡಿಫ್ರೆಂಟ್ ಇದೆ ನೋಡಿ. ಐಸ್ ಕ್ರೀಮ್ಸು ಎಲ್ಲ ಸೇಮ್ ಐಸ್ ಕ್ರೀಮ್ ಇದೆಲ್ಲ, ಯಾವುದೋ ಒಂದೇ ಒಂದು ಡಿಫ್ರೆಂಟ್ ಕವರ್ ಇದೆ. ಅದು ಬಿಟ್ಟರೆ ಸರ್ಫ್ ಪೌಡ್ರ್ಗಳೆಲ್ಲ ಹೆಂಗಿರ್ತಾವೆ ನೋಡಿ. ಇನ್ನೂ ಅದು ಬಿಟ್ಟರೆಲ್ಲ ಫೇಸ್ ವಾಶು, ಬ್ರಷು ಎಲ್ಲ ಇದೆ ನೋಡಿ.
ಥೈಲ್ಯಾಂಡ್ ಕರೆನ್ಸಿನ ಥೈಬಾತ್ ಅಂತಾರೆ. ಅದು ಬಿಟ್ಟರೆ ಇಲ್ಲೆಲ್ಲ ಸೇಮ್ ಅದೇ ಡ್ರಿಂಕ್ಗಳು, ಮತ್ತು ಇಲ್ಲಿ ಕಾಫಿ ಮೇಕರ್ ಮಷೀನು, ಮತ್ತು ಈ ಕಡೆ ಎಲ್ಲ ಚಿಪ್ಸ್ ಗಿಪ್ಸ್ ಎಲ್ಲ ಇದ್ದಾವೆ. ನೂಡಲ್ಸ್ ಗಿಡಲ್ಸ್ ಎಲ್ಲ ಇಟ್ಟವ್ರು ನೋಡಿ. ಇವರೆಲ್ಲ ಬರೀ ಇದನ್ನೇ ತಿನ್ನೋದು, ನೂಡಲ್ಸ್. ಬರೀ ಬಿಸಿನೀರು ಹಾಕೊಂಡು ಸರಿಯಾಗಿ ತಿನ್ಬಿಟ್ಟು ಹಿಂಗೆ ಆಗ್ಬಿಡೋದು. ಮತ್ತು ನೋಡಿ ಈ ಥರ ಫುಡ್ ಎಲ್ಲ ರೆಡಿಮೇಡ್, ಇಂಥದ್ದೆಲ್ಲ ರೆಡಿಮೇಡ್. ಬೆಂಗಳೂರು ಇನ್ನು ಸ್ವಲ್ಪ ದಿನ ಹಿಂಗೆ ಆಗೋಗುತ್ತೆ. ಅದು ಬಿಟ್ಟರೆ ಟಾನಿಕ್ಗಳೇನೋ ಟಾನಿಕ್. ಬಂದೆ. ಏನು ಟಾನಿಕ್ ಇದು? ಏನೋ ಅಪ್ಪ, ಅದು ಓದೋಕ್ಕೂ ಆಗಲ್ಲ, ಇಂಗ್ಲೀಷಲ್ಲಿ ಬರ್ದಿರೋ ಓದ್ಬೋದು ಅಟ್ಲೀಸ್ಟ್. ಅದು ಬಿಟ್ಟರೆ ಚಿಪ್ಸ್ ಬಿಟ್ಟರೆ ಇಲ್ಲೂ ಊಟ. ಮತ್ತು ಇಲ್ಲೂ ಏನೋ ಡ್ರಿಂಕು. ನಮ್ಮನ್ನ ಪಿಕಪ್ ಮಾಡಕ್ಕೆ ಬಂದಿರೋದು ಈ ಗಾಡಿ ಇವತ್ತು. ಈ ಗಾಡಿ ಹೆಂಗಿದೆ ನೋಡ. ಓಹೋ ಏನೋ ಮತ್ತೆ ಹೆಂಗಿದೆ ಇದು ನೋಡಿ. ಒಳ್ಳೆ ಡಿಸ್ಕೌಂಟೇಟ್ ಇರ್ತಾರೆ. ಸ್ವಲ್ಪ ಜರ್ಕೋ ಮಗ. ಗೈಸ್ ಕ್ಲೋಸ್ ಆಯಿತು. ನಾವು 3 ಜನಕ್ಕೆ ಇಷ್ಟು ದೊಡ್ಡ ಗಾಡಿ. ಯಪ್ಪ ಎಷ್ಟು ಜನ ಇದೆ? 1 2 3 ಎಷ್ಟು ಸೀಟ್ ಇದೆ? 3 6 7 8 9 ಸೀಟ್ ಗಾಡಿ ಇದು. ಸಖತ್ ದೊಡ್ಡದಿದೆ. ಟಿವಿ ಗಿವೆಲ್ಲ ಇದ್ರೆ ಚೆನ್ನಾಗಿರೋದು ನೋಡಿ. ಡಿಸ್ಕೌಂಟೇಟ್ರ್ ಸೆಟ್, ಮತ್ತು ಇಲ್ಲೇನೋ ಮೇಲೆ ಮಿರರ್ ಇದೆ ಅಷ್ಟೇ. ಎ ಸಿ ಇದೆ. ಎ ಸಿ ಇಲ್ಲ ಅಂದರೆ ಬದುಕಕ್ಕೆ ಆಗಲ್ಲ ಇಲ್ಲಿ. ಸಖತ್ ಹಬೆ. ಆಚೆ ಹೋದ್ರೆ ಮಾತ್ರ ಫುಲ್ಲು ಹಬೆ ಫೀಲಿಂಗ್. ಸೊ ಎ ಸಿ ಬೇಕೇ ಬೇಕು. ಆರಾಮ ಮಲ್ಕೊಂಡ್ಬಿಡ್ತೀನಿ. ಹೆಂಗೋ ಬಯಸಿಂದ ಕೂತ್ಕೊಂಡವ್ರೆ. ಬರ್ರಪ್ಪ ರೀಚ್. ನೆಕ್ಸ್ಟ್ ಲೆವೆಲ್ ಬಿಸಿಲಿದೆ. ಯಾಕೆ ಕೇಳ್ತೀರಾ? ಏನೋ ಬ್ಯಾಂಡ್ ಆಗ್ತಾವ ಕೈಗೆ. ರಾಖಿ ಕಟ್ತಾವ ನಾನು. ಫ್ರಮ್ ನೌ ಯು ಬ್ರದರ್ ವಿ ರಾಖಿ. ಗೈಸ್ ಯಾವುದೋ ಬೀಚ್ ಏರಿಯಾಗೆ ಬಂದಿದ್ದೀವಿ. ಇಲ್ಲಿಂದ ಏನಾಗುತ್ತೆ ಏನು ಕತೆ ಅಂತ ನೀವು ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮುಂದೆ ಬರೋ ವ್ಲಾಗ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಿಕಾಸ್ ನಾವು ನಾಳೆ ಬ್ಯಾಂಕಾಕ್ ಹೊರಟಿದ್ದೀವಿ. ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.